ಎಪಿಸೋಡ್ 213 ತಿನ್ನೋ ಅನ್ನ ಕಿತ್ಕೊಂಡ್ಳು. ರಾಹುಲ್ ಮನೆ ಡೋರ್ ಬೆಲ್ ಸೌಂಡ್ ಕೇಳಿ ಗೀತಮ್ಮ ಬಂದು ಡೋರ್ ಓಪನ್ ಮಾಡಿ ಶಾಕ್ನಲ್ಲಿ ಶ್ರುತಿಯಮ್ಮ, ರಾಹುಲಪ್ಪ ಬಂದರು ಅಂದರು. ಶ್ರುತಿ ಹೊರಗೆ ಬಂದು ಅವನ ಕೈ ಹಿಡಿದು, ಏನು ರಾಹುಲ್, ನಿನ್ನೆ ಅಷ್ಟು ಅರ್ಜೆಂಟಾಗಿ ಹೋದವರು ಇವತ್ತು ಬರ್ತಾ ಇದ್ದೀರಲ್ಲ, ಸರಿ ಬೇಗ ಬನ್ನಿ, ಫ್ರೆಶಪ್ ಆಗಿ ಅಮ್ಮನ ಮನೆಗೆ ಹೋಗೋಣ, ನಾನು ರೆಡಿಯಾಗಿ ಬರ್ತೀನಿ ಅಂತ ಒಳಗೆ ಹೋಗ್ತಾ ಇದ್ಲು. ರಾಹುಲ್ ಡೋರ್ನಲ್ಲೇ ನಿಂತು ಲಾವಣ್ಯ ಅಂದ. ಒಳಗೆ ಹೋಗ್ತಾ ಇದ್ದ ಶ್ರುತಿ ಅಲ್ಲೇ ನಿಂತು ಸಡನ್ನಾಗಿ ಹಿಂದೆ ತಿರುಗಿ ನೋಡಿದ್ರೆ ಲಾವಣ್ಯ ರಾಹುಲ್ ಹಿಂದೆ ಬಂದದ್ದು ನೋಡಿ ಕಂಬದಂತೆ ನಿಂತು ಬಿಟ್ಲು. ರಾಹುಲ್ ಪಾ ಅಂತ ಲಾವಣ್ಯ ಕೈ ಹಿಡಿದು ಮನೆಯೊಳಗಡೆ ಬಂದ. ರಾಹುಲ್ನ ಅಪ್ಪ ಅಮ್ಮ ಕೂಡ ಶಾಕ್ನಲ್ಲಿ ನಿಂತಿದ್ರು. ಶ್ರುತಿ ಕೋಪದಲ್ಲಿ, ನಿಂತ್ಕೊಳ್ಳಿ, ಏನು ರಾಹುಲ್, ನಿನ್ನೆ ಹೋದವರು ಇವತ್ತು ಇವಳ ಜೊತೆ ಮನೆಗೆ ಬಂದಿದ್ದೀರಾ, ನೀನು ಯಾಕೆ ಬಂದೆ ಇಲ್ಲಿಗೆ, ಮೊದಲು ಇಲ್ಲಿಂದ ಹೋಗ್ತಾ ಇರು, ರಾಹುಲ್ ಕಳಿಸಿ ಇವಳನ್ನ ಆಚೆ. ರಾಹುಲ್ ನೋಡಿ, ಲಾವಣ್ಯ ಸ್ವಲ್ಪ ದಿನ ನಮ್ಮ ಮನೇಲೇ ನಮ್ಮ ಜೊತೆನೇ ಇರ್ತಾಳೆ, ಇದ್ರ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ. ಮಾಲತಿ, ರಾಹುಲ್ ತಲೆ ಕೆಟ್ಟಿದೆಯಾ ನಿನಗೆ, ಒಂಚೂರು ಕರುಣೆ ಇಲ್ಲದೆ ನಮ್ಮ ಮನೆ ಮಠ ಕಿತ್ಕೊಂಡು ನಮ್ಮನ್ನು ಆಶ್ರಮ ಸೇರೋ ಹಾಗೆ ಮಾಡಿದವಳು ಇವಳನ್ನ ಮತ್ತೆ ನಂಬು ಅಂತ್ಯಾ, ಮೊದಲು ಆಚೆ ಕಳಿಸು. ರಾಹುಲ್, ಅಮ್ಮ ಸಾಕು, ಎಷ್ಟು ವಾದ ಮಾಡಿದ್ರು ವೇಸ್ಟ್, ನೀನು ಬಾ ಲಾವಣ್ಯ ಅಂತ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಅವಳ ಮುಂದೆ ಪ್ಲೇಟ್ ಇಟ್ಟು ಅನ್ನ ಸಾಂಬಾರು ಹಾಕಿ ಊಟ ಮಾಡು ಅಂದ. ಲಾವಣ್ಯ ಶ್ರುತಿ ಕೋಪದಲ್ಲಿರೋದು ನೋಡಿ, ರಾಹುಲ್ ಅದು ಸುಮ್ಮನೆ ಊಟ ಮಾಡು ಲಾವಣ್ಯ. ಅಷ್ಟರಲ್ಲಿ ಅವನಿಗೆ ಒಂದು ಫೋನ್ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿ, ಹೆಲೋ, ಹಾಂ ಹೇಳು ಅಂತ ಒಳಗೆ ಹೋದ. ಲಾವಣ್ಯ ತುಂಬ ಹಸುವಿನಿಂದ ಇರೋದ್ರಿಂದ ಮುಂದೆ ಇರೋ ಊಟ ನೋಡಿ ಅನ್ನ ಕಲಸಿ ಒಂದು ತುತ್ತು ತೊಗೊಂಡು ಬಾಯಿಗೆ ಹಾಕೋಕೆ ಮುಂದಾದ್ಲು. ಅಷ್ಟರಲ್ಲಿ ಅವಳ ಮುಂದೆ ಇದ್ದ ಪ್ಲೇಟ್ನ ಎಳೆದು ಬಿಸಾಕ್ಬಿಟ್ಲು ಶ್ರುತಿ. ಅನ್ನ ಎಲ್ಲ ಚೆಲ್ಲಿ ಹೋಯಿತು. ಅದನ್ನು ನೋಡಿ ಲಾವಣ್ಯ ಕೈಯಲ್ಲಿದ್ದ ತುತ್ತನ್ನು ಬಿಟ್ಟು ಅಳ್ತಾ ಮೇಲೆದ್ದು ನಿಂತಳು. ಇನ್ನೂ ಅದ್ಯಾವ ಮುಖ ಹೊತ್ಕೊಂಡು ಇಲ್ಲೇ ನುಂಗ್ತಾ ಕೂತಿದೆಯೇ, ಅಲ್ಲ ನೀನು ಜನ್ಮಕ್ಕೆ ನಾಚಿಕೆ ಅನ್ನೋದೇ ಆಗಲ್ವಾ, ನಿತ್ಯ ಶರತ್ ಸರ್ ಲೈಫ್ ಹಾಳು ಮಾಡಿದ್ದು ಸಾಕು ಅಂತ ಈಗ ನನ್ನ ಬದುಕಲ್ಲಿ ಬಂದಿದೆಯಾ, ನಿನಗೆ ದೇವಸ್ಥಾನದಲ್ಲೇ ವಾರ್ನ್ ಮಾಡಿದ್ದೆ ತಾನೇ, ರಾಹುಲ್ ನನ್ನ ಗಂಡ, ಅವ್ರ ಲೈಫ್ನಲ್ಲಿ ಮತ್ತೆ ಬರೋ ಪ್ರಯತ್ನ ಮಾಡಬೇಡ ಅಂತ, ಮತ್ತೆ ಯಾಕೆ ಬಂದೆ. ಲಾವಣ್ಯ, ಶ್ರುತಿ ನನ್ನ ಮಾತು ಕೇಳು, ನಾನು ನಿನ್ನ ಲೈಫ್ ಹಾಳು ಮಾಡೋಕ್ಕೆ ಬಂದಿಲ್ಲ, ನಾನು ನಿಮ್ಮ ಮಧ್ಯೆ ಬರಲ್ಲ ಶ್ರುತಿ, ನಾನು ಹೊರಟು ಹೋಗ್ತೀನಿ, ಆದರೆ ನಂಗೊಂದು ತುತ್ತು ಊಟ ಮಾಡೋಕ್ಕೆ ಬಿಡು ಶ್ರುತಿ ಪ್ಲೀಸ್. ಅವಳನ್ನ ಮಾತಾಡ್ದಂತೆ ಕೈ ಅಡ್ಡ ಹಿಡ್ದು, ನಿನ್ನ ನಾಟಕ ಸಾಕು, ನಿನಗೆ ಊಟ ಹಾಕಿದ್ರೆ ಪಾಪ ನಮಗೆ ಸುತ್ಕೊಳ್ಳುತ್ತೆ, ಮೊದಲು ಇಲ್ಲಿಂದ ತೊಲಗು ಅಂತ ಕುತ್ತಿಗೆ ಹಿಡಿದು ಬಾಗ್ಲತ್ತ ತಳ್ಳಿದ್ಲು. ಲಾವಣ್ಯ ಅಳ್ತಾ ಅಲ್ಲಿಂದ ಹೋಗ್ತಾ ಇದ್ಲು. ಫೋನ್ನಲ್ಲಿ ಮಾತಾಡಿ ಬಂದ ರಾಹುಲ್ ಕೆಳಗೆ ಚೆಲ್ಲಿದ ಅನ್ನ ನೋಡಿ ಕೋಪ ನೆತ್ತಿಗತ್ತಿತ್ತು. ಇವಳು ಲಾವಣ್ಯನ ಊಟ ಮಾಡೋಕೆ ಬಿಟ್ಟಿಲ್ಲ ಅನ್ನೋದು ಗೊತ್ತಾಯಿತು. ಡೋರ್ ದಾಟಿ ಹೋಗ್ತಾ ಇದ್ದ ಲಾವಣ್ಯಗೆ, ನಿಂತ್ಕೋ ಲಾವಣ್ಯ, ನನ್ನ ಮಾತು ಮೀರಿ ಈ ಮನೆಯಿಂದ ಹೊರಗೆ ಹೋದರೆ ನಿತ್ಯ ಮೇಲಾಣೆ. ಲಾವಣ್ಯ ಅಲ್ಲೇ ನಿಂತಳು. ಶ್ರುತಿ, ರಾಹುಲ್ ಈ ಮಾನ್ಗೆಟ್ಟವಳಿಗೋಸ್ಕರ ನಮ್ಮ ನಿತ್ಯ ಮೇಲೆ ಆಣೆ ಇಡಬೇಡಿ. ಹಾಗಂದ ತಕ್ಷಣ ರಾಹುಲ್ ಶ್ರುತಿ ಕಪಾಳಕ್ಕೆ ಹೊಡೆದೇ ಬಿಟ್ಟ. ಲಾವಣ್ಯ, ರಾಹುಲ್. ಮಾಲತಿ, ರಾಹುಲ್ ಏನೋ ಇದು, ಗರ್ಭಿಣಿ ಹುಡುಗಿ ಮೇಲೆ ಕೈ ಮಾಡ್ತಾ ಇದೆಯಾ. ಶ್ರುತಿ ಕೆನ್ನೆ ಮೇಲೆ ಕೈ ಇಟ್ಟು, ರಾಹುಲ್ ನೀವು ಅವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡಿದ್ರಾ. ರಾಹುಲ್, ಕೈ ಮಾಡಿದ್ದು ಅವಳಿಗೋಸ್ಕರ ಅಲ್ಲ ಶ್ರುತಿ, ಕೋಪ ಅಸೂಯೆಯಿಂದ ಅವಳು ತಿನ್ನೋ ಅನ್ನ ಕಿತ್ಕೊಂಡಿಯಲ್ಲ ಅದಕ್ಕೆ. ಶತ್ರುಗಳೇ ಆದರೂ ಹಸಿವು ಅಂತ ಬಂದಾಗ ಒಂದು ತುತ್ತು ಊಟ ಹಾಕಿದ್ರೆ ಆ ಆತ್ಮಕ್ಕೆ ಅದೆಷ್ಟೋ ಸಮಾಧಾನ ಆಗುತ್ತೆ. ಹೇಯ್ ಪಾಪ ಕಣೆ ಅವಳು, ಹಸಿವು ದಾಹ ತಡ್ಕೊಳಕ್ಕಾಗ್ತಿ ಬಾಯಿ ಬಿಟ್ಟು ಒಂದು ತುತ್ತು ಊಟ ಹಾಕು ಅಂತ ಕೇಳಿದ್ರು, ಕರುಣೆ ಇಲ್ಲದೆ ಹೊರಗೆ ಹೋಗು ಅಂತಿದ್ಯಾ. ಛೇ, ಯಾಕೆ ಇಷ್ಟು ಸ್ವಾರ್ಥಿ ಆದಿ ಶ್ರುತಿ, ಇದೇ ಜಾಗದಲ್ಲಿ ನಿತ್ಯ ಇದ್ದಿದ್ರೆ ಅವಳತ್ರನೂ ಹೀಗೆ ನಡ್ಕೊಳ್ತಾ ಇದೆಯಾ. ಶ್ರುತಿ, ಈ ಲಾವಣ್ಯ ಜೊತೆ ನಮ್ಮ ನಿತ್ಯನ ಕಂಪೇರ್ ಮಾಡಬೇಡಿ ರಾಹುಲ್, ಅವಳ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ ಇವಳಿಗೆ. ರಾಹುಲ್, ಯಾಕೆ ಮಾಡಬಾರ್ದು, ಇಬ್ಬರು ಮೈಯಲ್ಲಿ ಹರಿತಾ ಇರೋ ರಕ್ತ ಒಂದೇ ಆಗಿರುವಾಗ ಯೋಗ್ಯತೆ ಹೋಲಿಕೆ ಮಾಡೋದ್ರಲ್ಲಿ ಏನು ತಪ್ಪಿದ್ರೆ ಶ್ರುತಿ. ಶ್ರುತಿ, ಏನು, ಇಬ್ಬರು ಮೈಯಲ್ಲಿ ಹರಿತಾ ಇರೋದು ಒಂದೇ ರಕ್ತನಾ ಅಂತ ಲಾವಣ್ಯ ನೋಡಿ, ಏನು ಹೇಳ್ತಾ ಇದ್ದೀರಾ ರಾಹುಲ್. ರಾಹುಲ್, ಹೌದು ಶ್ರುತಿ, ಲಾವಣ್ಯ ಬೇರೆ ಯಾರೂ ಅಲ್ಲ, ನಿತ್ಯ ಸ್ವಂತ ಅಕ್ಕ, ಇವಳನ್ನ ನಮ್ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೇ ನಿತ್ಯ. ಇನ್ನಿನ್ನು ಸ್ವಲ್ಪ ಹೊತ್ತಲ್ಲಿ ಅವಳೇ ಇಲ್ಲಿಗೆ ಬರ್ತಾಳೆ ಇರು. ಅಷ್ಟರಲ್ಲೇ ನಿತ್ಯ ಅಲ್ಲಿಗೆ ಬಂದಳು. ಲಾವಣ್ಯ, ನೀನು ಆರಾಮಾಗಿದ್ದೀಯಾ ತಾನೇ. ಲಾವಣ್ಯ ನಿತ್ಯ ಅಂತ ಅಳೋಕ್ಕೆ ಶುರು ಮಾಡಿದ್ಲು. ಅವಳ ಕಣ್ಣೀರಿಗೇನು ಕೊರತೆನೇ ಇರಲಿಲ್ಲ. ನಿತ್ಯ,
ಯಾಕೆ ಅಳ್ತೀಯ ಲಾವಣ್ಯ? ಇದೆಲ್ಲ ಕೆಟ್ಟ ಕ್ಷಣಗಳು, ನಮ್ಮನ್ನು ಬಿಟ್ಟು ಹೋಗುವಾಗ ಆಡಿಸುವಂತಹ ಆಟಗಳು ಅಷ್ಟೆ. ನಾವು ಸ್ಟ್ರಾಂಗ್ ಆಗಿರಬೇಕು, ಅಳಬೇಡ ಅಂತ ಅವಳ ಕಣ್ಣೊರೆಸಿ ರಾಹುಲ್ ಮುಂದೆ ಬಂದು ಥ್ಯಾಂಕ್ ಯು ಅಣ್ಣ. ಲಾವಣ್ಯ ಸೇಫಾಗಿರೋದು ನೋಡಿ ಸ್ವಲ್ಪ ಸಮಾಧಾನ ಆಯಿತು. ರಾಹುಲ್, ಇಲ್ಲ ನಿತ್ಯ, ಇಲ್ಲಿ ಲಾವಣ್ಯ ಸೇಫಾಗಿರಲ್ಲ. ಇರೋಕೆ ನಿನ್ನ ಈ ಕ್ಲೋಸ್ ಫ್ರೆಂಡ್ ಬಿಡೋದಿಲ್ಲ. ಪಾಪ ಅವಳು ಹಸುವು ಅಂದರೂ ಒಂಚೂರು ಕರುಣೆ ಇಲ್ಲ, ತಿನ್ನೋ ಅನ್ನನ ಕಿತ್ಕೊಂಡ್ಳು. ನಿತ್ಯಾಗೆ ಅದನ್ನು ಕೇಳಿ ದುಃಖ ಉಮ್ಮಿಳಿಸ್ ಬಂತು. ಲಾವಣ್ಯ ಮುಖ ನೋಡಿ ಕಣ್ ತುಂಬಿಕೊಂಡು ಶ್ರುತಿ ಹತ್ರ ಬಂದು, ನೀನು ಅವಳ ಹತ್ರ ಹಾಗೆಲ್ಲ ನಡ್ಕೊಂಡಿರೋದ್ರಲ್ಲಿ ಆಶ್ಚರ್ಯ ಪಡೋದು ಏನೂ ಇಲ್ಲ. ಆದರೆ ಅವಳು ನೀನು ಅಂದ್ಕೊಂಡ ಹಾಗೆ ನಿನ್ನ ಮತ್ತೆ ರಾಹುಲ್ ಅಣ್ಣನ ಮಧ್ಯೆ ಯಾವತ್ತೂ ಬರಲ್ಲ. ಅವಳು ಬದಲಾಗಿದ್ದಾಳೆ ಶ್ರುತಿ ಅಂತ ಅವಳು ಪಟ್ಟ ಪಾಡೆಲ್ಲ ಹೇಳಿದ್ಲು. ಅಷ್ಟೇ ಅಲ್ಲ, ಯಾವಾಗ ನಾನೇ ಅವಳ ತಂಗಿ ಅಂತ ಗೊತ್ತಾಯ್ತೋ ಆ MLA ಮನೆಯಿಂದ ಹುಟ್ಟು ಬಟ್ಟೆಯಲ್ಲೇ ಬಂದುಬಿಟ್ಲು. ಆದರೆ ನಿನ್ನ ಹಾಗೇ ಶರತ್ ಸರ್ ಕೂಡ ಅವಳನ್ನು ನಂಬ್ತಿಲ್ಲ. ಅವಳಿಗೆ ಒಂದು ನೆಲೆ ಇಲ್ಲ ಶ್ರುತಿ. ಅದಕ್ಕೆ ನಾನೇ ರಾಹುಲ್ ಅಣ್ಣಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಆದರೆ ಅವಳಿಗೆ ಈ ರೀತಿ ಮರ್ಯಾದೆ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಅವಳನ್ನು ಇಲ್ಲಿಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಅವಳು ಇಲ್ಲಿ ಇರೋದು ಬೇಡ. ಬಾ ಲಾವಣ್ಯ ಅಂದ್ಲು. ಶ್ರುತಿ, ನಿಂತ್ಕೋ ನಿತ್ಯ, ತಪ್ಪು ಮಾಡಿಬಿಟ್ಟೆ ನಾನು, ಪ್ಲೀಸ್ ಐ ಆಮ್ ಸಾರಿ ಲಾವಣ್ಯ. ನೀನು ಇಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟು ನೊಂದಿದ್ಯಾ ಅಂತ ನಂಗೆ ಗೊತ್ತಿಲ್ಲದೆ ಹಾಗೆ ನಡ್ಕೊಂಡ್ಬಿಟ್ಟೆ, ನನ್ನ ಕ್ಷಮಿಸು ಅಂತ ತಾನೇ ಹೋಗಿ ಊಟ ಬಡಿಸ್ಕೊಂಡು ಬಂದು ತಗೋ ತಿನ್ನು ಅಂದ್ಲು. ಲಾವಣ್ಯ ನಿತ್ಯನ ನೋಡಿದ್ಲು. ಕೈಗೆ ಬರುತ್ತೆ ಆದರೆ ಹೊಟ್ಟೆ ಸೇರಲ್ಲ ಅನ್ನೋ ನೋವು, ನಿರಾಸೆ ಅವಳ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಿತ್ಯ ಶ್ರುತಿ ಕೈಯಲ್ಲಿ ತಟ್ಟೆ ತಗೊಂಡು, ಬಾ ಕೂತ್ಕೋ ತಿನ್ನು, ಈ ತುತ್ತಿನ ಮೇಲೆ ನಿನ್ನ ಹೆಸರು ಬರೆದಿದೆ, ಇದನ್ನು ಯಾರೂ ಕಿತ್ಕೊಳ್ಳಲ್ಲ, ತಿನ್ನು ಅಂತ ಕೈ ಕೊಟ್ಟಳು. ಲಾವಣ್ಯ 12 ವರ್ಷದಿಂದ ಅನ್ನ ನೀರು ಕಾಣ್ದವಳು ಹಾಗೆ ಒಂದೇ ಸಮ ಗವ 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 ಅಂತ ತಿಂತಾ ಇದ್ಲು. ಸಡನ್ ನೆತ್ತಿಗತ್ತಿತ್ತು, ಕೆಮ್ತಿದ್ಲು. ಊಟ ತಿನ್ನೋದು ಬಿಟ್ಟಿಲ್ಲ ಅವಳು. ನಿತ್ಯ ನೆತ್ತಿ ಕುಟ್ತಾ, ನಿಧಾನಕ್ಕೆ ತಿನ್ನು ಲಾವಣ್ಯ, ತಗೋ ನೀರು ಕುಡಿ ಅಂತ ನೀರು ಕೊಟ್ಟಳು. ಲಾವಣ್ಯ ಹೊಟ್ಟೆ ತುಂಬ ಊಟ ಮಾಡಿ ಸಮಾಧಾನ ಆದಳು. ಶ್ರುತಿ, ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಲಾ? ಲಾವಣ್ಯ, ಬೇಡ ಶ್ರುತಿ, ಸಾಕು ಅಂತ ಕೈ ಮುಗಿದು ಥ್ಯಾಂಕ್ ಯು ಶ್ರುತಿ. ಶ್ರುತಿ, ಪರವಾಗಿಲ್ಲ ಬಿಡು, ಐ ಆಮ್ ಸಾರಿ, ನೀನು ಎಷ್ಟು ದಿನ ಬೇಕಾದರೂ ನಮ್ಮ ಮನೇಲಿ ಇರ್ಬೋದು ಅಂದ್ಲು. ರಾಹುಲ್, ಉಫ್, ನಿಟ್ಟುಸಿರು ಬಿಟ್ಟು, ಗೀತಮ್ಮ ನಮ್ಮ ಪುಟ್ಟ ದೇವತೆಗೆ ಸ್ವೀಟ್ ತೊಗೊಂಡು ಬನ್ನಿ ಅಂದ. ನಿತ್ಯ, ಸ್ವೀಟ್ ಯಾಕೆ ರಾಹುಲ್ ಅಣ್ಣ? ರಾಹುಲ್, ಯಾಕೆ ಅಂದರೆ ನಿನಗೆ ಪ್ರಮೋಷನ್ ಸಿಗ್ತಾಯಿದೆ ಅಂತ ಖುಷಿಯಲ್ಲಿ ಹೇಳಿ, ನೀವು ಮಾತಾಡ್ತಾ ಇರಿ, ನಂಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿಂದ ಹೋದ. ನಿತ್ಯ, ಪ್ರಮೋಷನ್ನ ನನ್ಗಾ ಅಂದ್ಲು. ಶ್ರುತಿ, ಹೌದು ನಿತ್ಯ, ನೀನು ಅತ್ತೆ ಆಗ್ತಿದ್ಯಾ ಕಣೆ. ನಿತ್ಯ ಕ್ಯಾಶುವಲ್ ಆಗಿ, ಹೌದಾ? ಮತ್ತೆ ನೆನಪಿಸ್ಕೊಂಡು ಆಶ್ಚರ್ಯದಲ್ಲಿ, ಹಾಂ ಹೌದಾ, ನಾನು ಅತ್ತೇನಾ? ಓಹ್, ಇದು ಗುಡ್ ನ್ಯೂಸ್ ಅಂದರೆ. ಏನೇ ಶ್ರುತಿ, ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಾ ಇದೆಯಾ? ನನಗೆ ಮೊದಲು ಫ್ರೆಂಡಿಂದ ನಾದಿನಿ ಆದೆ, ಈಗ ನಾದಿನಿಯಿಂದ ಅತ್ತೆ, ತುಂಬ ಫಾಸ್ಟ್ ಇದೆಯಾ ಕಣೆ ಅಂತ ಕಣ್ಣು ಹೊಡೆದ್ಲು. ಶ್ರುತಿ ನಾಚಿಕೊಂಡು, ನಿತ್ಯ. ಲಾವಣ್ಯ, ಕಂಗ್ರ್ಯಾಚುಲೇಷನ್ಸ್ ಶ್ರುತಿ. ಶ್ರುತಿ, ಥ್ಯಾಂಕ್ ಯು ಲಾವಣ್ಯ. ಗೀತಮ್ಮ ಸ್ವೀಟ್ಸ್ ತಂದು ಲಾವಣ್ಯಗೂ ನಿತ್ಯಗೂ ಕೊಡ್ತಾ, ಏನು ನಿತ್ಯಮ್ಮ, ನಮ್ಮ ಶ್ರುತಿ ಅಮ್ಮನಿಗಿಂತ ಮೊದಲು ಮದುವೆ ಆಗಿದ್ದು ನೀವು, ನಿಮ್ಮದೇನೂ ಗುಡ್ ನ್ಯೂಸ್ ಇಲ್ವಾ ಅಂದರು. ನಿತ್ಯ ಅವ್ರನ್ನೇ ನೋಡ್ತಾ ಮುಖ ಚಿಕ್ಕದಾಯಿತು. ಶ್ರುತಿ ಅವಳನ್ನು ಅಬ್ಸರ್ವ್ ಮಾಡಿ, ಗೀತಮ್ಮ, ಯಾವಾಗ ಏನು ಕೇಳಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಗೀತಮ್ಮ, ನಾನೇನು ಕೇಳಿದೆ ಶ್ರುತಿ ಅಮ್ಮ? ನಿತ್ಯಮ್ಮ, ಬೇಜಾರಾಯ್ತಾ? ಕ್ಷಮಿಸಿ. ನಿತ್ಯ, ಹಾಗೇನಿಲ್ಲ ಬಿಡಿ ಗೀತಮ್ಮ. ಶ್ರುತಿ, ಮತ್ತೆ ಯಾಕೆ ಡಲ್ ಆದೆ? ನಿತ್ಯ, ಶ್ರುತಿ, ಅದು ನಮ್ಮ ಮಧ್ಯೆ ಸಂಸಾರನೇ ಶುರು ಆಗಿಲ್ಲ ಶ್ರುತಿ. ಶ್ರುತಿ, ಏನು ಹೇಳ್ತಾ ಇದೆಯಾ ನಿತ್ಯ? ನಿತ್ಯ, ಹೌದು ಶ್ರುತಿ, ತಮ್ಮ ಮದುವೆ ಆದಾಗಿನಿಂದ ಅವರಿಬ್ಬರು ಒಂದಾಗೋಕೆ ಆಗ್ತಾಯಿಲ್ಲ. ಅಡೆತಡೆಗಳನ್ನೆಲ್ಲನೂ ಹೇಳಿದ್ಲು. ಶರತ್ ಸರ್ಗೆ ಮಗು ಅಂದರೆ ತುಂಬ ಇಷ್ಟ ಶ್ರುತಿ, ಆದರೆ ನನ್ನಿಂದ ಅವ್ರ ಆಸೆನೂ ಈಡೇರ್ಸೋಕ್ಕಾಗ್ತಿಲ್ಲ ಅಂತ ತುಂಬ ನೋವಾಗ್ತಾಯಿದೆ ಅಂತ ಬೇಜಾರಲ್ಲಿ ಹೇಳಿದ್ಲು. ಲಾವಣ್ಯಗೆ ಅದನ್ನು ಕೇಳಿ ಬೇಜಾರಾಯಿತು. ಅವರಿಬ್ಬರು ಒಂದಾಗಬಾರ್ದು ಅಂತ ಅದೆಷ್ಟೆಲ್ಲ ಮಾಡಿದ್ಲು, ಅದೆಲ್ಲ ನೆನಪಾಯಿತು. ನಿತ್ಯ ಭುಜದ ಮೇಲೆ ಕೈ ಇಟ್ಟು, ಇದಕ್ಕೆಲ್ಲ ನಾನೇ ಕಾರಣ, ನಾನು ಕ್ಷಮಿಸು ನಿತ್ಯ. ನಿತ್ಯ, ಅದೆಷ್ಟು ಸಾರಿ ಕೇಳ್ತೀಯಾ, ಆಗಿದ್ದೆಲ್ಲ ಆಗೋಯ್ತು, ಬಿಡು ಅದನ್ನು. ಶ್ರುತಿ, ಇಲ್ಲ ನಿತ್ಯ,
ಆ್ಯಕ್ಚುಲಿ ನಾವು ತಾಯಿ ಆಗ್ತೀವಿ ಅನ್ನುವಾಗ ಆಗುವ ಖುಷಿಗಿಂತ ತಾವು ತಂದೆ ಆಗ್ತಿದ್ದೀವಿ ಅನ್ನೋ ಖುಷಿ ಗಂಡು ಮಕ್ಕಳಿಗೆ ಜಾಸ್ತಿ ಆಗೋದು. ನಾನು ಆ ಖುಷಿನ ಸಂಭ್ರಮನ ರಾಹುಲ್ ಕಣ್ಣಲ್ಲಿ ನೋಡಿದ್ದೀನಿ. ತಾನು ತಂದೆ ಆಗ್ತಿದ್ದೀನಿ ಅಂತ ಗೊತ್ತಾಗ ಕೂಡಲೇ ಅದೆಷ್ಟು ಕುಣಿದು ಕುಪ್ಪಳಿಸಿದ್ರು ಗೊತ್ತಾ. ಹೆಣ್ಮಕ್ಳಿಗಿಂತ ಜಾಸ್ತಿ ಎಮೋಷನ್ಸ್ ಗಂಡು ಮಕ್ಳಿಗಿರೋದು ಕಣೆ. ಆಗಿದ್ದೆಲ್ಲ ಆಗೋಯ್ತು. ಇನ್ಮೇಲಾದರೂ ಶರತ್ ಸರ್ಗೆ ಇಷ್ಟ ಆಗೋ ಹಾಗೆ ನೀನು ನಡ್ಕೋಬೇಕು ನಿತ್ಯ. ಗಂಡು ಮಕ್ಕಳದು ಒಂದು ಪುಟ್ಟ ಪ್ರಪಂಚ ಕಣೆ. ಆ ಪ್ರಪಂಚದಲ್ಲಿ ಸ್ವಲ್ಪ ಏರುಪೇರು ಆದರೂ ಅವ್ರು ಸಹಿಸ್ಕೊಳ್ಳಲ್ಲ. ಹಾಗೆ ಅದೆಷ್ಟೇ ನೋವಾದರೂ ಅವ್ರು ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ ಕಣೆ. ಹೆಣ್ಮಕ್ಳಾದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದ್ಲು. ನಿತ್ಯ ಕಣ್ಣೊರೆಸ್ಕೊಂಡು ನಾನು ಬರ್ತೀನಿ ಶ್ರುತಿ ಅಂತ ಹೊರಟ್ಲು. ಲಾವಣ್ಯನ ನೋಡಿ ಒಂದು ವಾರ ಅಷ್ಟೇ ಅಂತ ಸ್ಮೈಲ್ ಮಾಡಿದ್ಲು. ಶ್ರುತಿ ಯೋಚನೆ ಮಾಡಬೇಡ ನಿತ್ಯ, ಲಾವಣ್ಯ ಆರಾಮಾಗಿರ್ತಾಳೆ, ಹೋಗ್ಬಾ ಅಂದ್ಲು. ರಾತ್ರಿ ಆಗಿತ್ತು. ಎಲ್ಲರೂ ಊಟ ಮುಗಿಸಿ ಸತ್ಯ ಹರ್ಷ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಕೂಡ ನಡೆದಿತ್ತು. ಶ್ರುತಿ ಮಾತನ್ನೆಲ್ಲ ಕೇಳಿ ತನ್ನಲ್ಲೇ ನೂರಾರು ಗೊಂದಲಕ್ಕೆ ಸಿಲುಕಿದ್ಲು ನಿತ್ಯ. ಅದೇ ಜ್ಞಾನದಲ್ಲಿ ಶರತ್ ರೂಮ್ಗೆ ಬಂದರೆ ಅವನಲ್ಲಿ ಇರಲಿಲ್ಲ. ಎಲ್ಲೋದ್ರು ಅಂತ ಹುಡುಕೊಂಡು ಸೀಕ್ರೆಟ್ ರೂಮ್ಗೆ ಬಂದ್ಲು. ಅಲ್ಲಿ ಶರತ್ ಅವ್ನು ಬಿಡಿಸಿದ ಮಗು ಸ್ಕೆಚ್ ಹಿಡ್ದು ಕುಳ್ತಿರೋದು ನೋಡಿ ಮತ್ತಷ್ಟು ಬೇಜಾರಾಯಿತು. ಹತ್ತಿರ ಬಂದು ಅವ್ನು ಭುಜದ ಮೇಲೆ ಕೈ ಇಟ್ಟು ಸರ್ ಅಂದ್ಲು. ಶರತ್ ಕಣ್ಣಲ್ಲಿ ನೀರು ನೋಡಿ ಏನಾಯಿತು ಸರ್? ಶರತ್ ಏನಿಲ್ಲ ರಾಕ್ಷಸಿ, ಎಲ್ಲಿ ಹೋಗಿದ್ದೆ? ನಿತ್ಯ ಅವ್ನು ಮುಂದೆ ಬಂದು ಅವನ ಹಣೆಗೆ ತನ್ನ ಹಣೆ ಇಟ್ಟು ಒಬ್ಬರೇ ಕೂತು ಏನು ಥಿಂಕ್ ಮಾಡ್ತಾ ಇದ್ದೀರಾ? ಶರತ್ ಅವಳು ಕೆನ್ನೆ ಹಿಡಿದು ಹಣೆಗೆ ಮುತ್ತಿಟ್ಟು ಏನೂ ಇಲ್ಲ ಮುದ್ದು, ಕೂತ್ಕೋ, ಬೇಕು ಅನ್ನಿಸ್ತು ಕೂತ್ಕೊಂಡೆ ಅಷ್ಟೆ. ನಿತ್ಯ ಅಷ್ಟೇನಾ? ಶರತ್ ಅಷ್ಟೇ ಕಣೆ. ನಿತ್ಯ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಶರತ್ ಅವಳಿಂದ ದೂರ ಸರಿದು ಎದ್ದು ನಿಂತು ಏಯ್ ಹಾಗೇನೂ ಇಲ್ಲ ಪಾರಿಜಾತ. ನಿತ್ಯ ಅವನ ಹತ್ರ ಬಂದು ಅವನ ಕೈಯಿಂದ ತನ್ನ ಸೊಂಟ ಬೆಳೆಸಿ ತಪ್ಪಿಸ್ಕೊಂಡು ಇಷ್ಟು ದಿನ ಏನೇನೋ ಆಗೋಯ್ತು, ಅದಕ್ಕೆಲ್ಲ ಸಾರಿ. ಇನ್ಮೇಲೆ ಹಾಗಾಗಲ್ಲ. ನನ್ನ ಗಂಡನಿಗೆ ನಮ್ಮ ಕನಸಿನ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಆದಷ್ಟು ಬೇಗ ನಮ್ಮ ಪ್ಲೇ ಹೋಮ್ ಕಾರ್ಯಾಚರಣೆ ಜಾರಿಗೆ ತರೋಣ ಅಂತ ನಗ್ತಾಳೆ. ಶರತ್ ಪ್ಲೇ ಹೋಮಾ? ನಿತ್ಯ ಶುಂಠಿಕೊಪ್ಪದಲ್ಲಿ ಹೇಳಿದ್ನಲ್ಲ 10 ಮಕ್ಕಳು ಮಾಡ್ಕೊಳ್ಳೋಣ ಅಂತ. ಶರತ್ ರೊಮ್ಯಾಂಟಿಕ್ಕಾಗಿ 10 ಮಕ್ಕಳು? ನಿತ್ಯ ಶರತ್ ಅದು ನೀನು. ನಿತ್ಯ ಶರತ್ ಮುಖ ನೋಡು ಹೋಗೆಲೆ ಅಂತ ಅಲ್ಲಿಂದ ಹೋಗ್ತಾನೆ. ನಿತ್ಯ ಶರತ್ ಸರ್ ನಿಂತ್ಕೊಳ್ಳಿ ಸರ್ ಅಂತ ಅವನ ಹಿಂದೆನೇ ಓಡ್ತಾಳೆ. ಮುಂದೆ ಹೋಗ್ತಾ ಇದ್ದ ಶರತ್ ಸಡನ್ನಾಗಿ ಒಂದು ರೂಮ್ ಮುಂದೆ ನಿಂತ್ಕೊಂಡ. ಅವನ ಹಿಂದೆ ಬಂದ ನಿತ್ಯ ಕೂಡ ಹಾಗೆ ನಿಂತುಬಿಟ್ಲು. ಎಪಿಸೋಡ್ 214 ಶುಭ ಮಿಲನ. ಸೀಕ್ರೆಟ್ ರೂಮ್ನಿಂದ ಹೊರಗೆ ಬಂದ ಶರತ್ ಹರ್ಷನ್ ರೂಮ್ ಹತ್ರ ನಿಂತ್ಕೊಂಡ. ಅವನ ಹಿಂದೆ ಬಂದ ನಿತ್ಯ ಕೂಡ ಅವನ ನೋಡಿ ಏನಾಯಿತು ಸರ್ ಅಂತ ರೂಮ್ ಕಡೆ ನೋಡಿದ್ಲು. ಹರ್ಷ ಸತ್ಯ ಇಬ್ಬರು ಮಾತಾಡ್ತಾ ಇರೋದು ಅವ್ರ ಕಿವಿಗೆ ಬಿತ್ತು. ಐ ಆಮ್ ಸಾರಿ ಸತ್ಯ ಅವರೇ, ನಾನು ನಿಮ್ಮ ಪರ್ಮಿಷನ್ ಇಲ್ದಿರೆ ನಿಮ್ಮ ಕೊರಳಿಗೆ ತಾಳಿ ಕಟ್ಬಿಟ್ಟೆ. ಆ ಕ್ಷಣಕ್ಕೆ ನನಗೆ ನಿತ್ಯ ಸಿಸ್ಟರ್ ಇನ್ ಲಾ ಲೈಫ್ ಮಾತ್ರ ಕಾಣಿಸಿದ್ದು. ನಿಮ್ಮ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಈ ಮದುವೆ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರು, ಮನೆಯವರು ಅಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ಮದುವೆ ಅನ್ನೋದು ಮನೆಯವರ ಒತ್ತಾಯಕ್ಕೆ ಒಪ್ಕೊಳ್ಳುವಂಥದ್ದಲ್ಲ. ನಿಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಆ್ಯಂಡ್ ನನ್ನ ಲೈಫ್ ಸ್ಟೈಲೇ ಬೇರೆ ಇದೆ. ನನಗೆ ಈ ಮ್ಯಾರೇಜ್ನಲ್ಲಿ ಯಾವ ಚೇಂಜಸ್ ಇಲ್ಲ, ಬಿಕಾಸ್ ಐ ವಾಸ್ ಬ್ರೋಕನ್ಡ್. ನನಗೆ ಈ ಮದುವೆನ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಇಫ್ ಇನ್ ಕೇಸ್ ನಿಮ್ಮ ಲೈಫ್ನಲ್ಲಿ ಬಾಯ್ ಫ್ರೆಂಡ್ ಇದ್ದರೆ ಹೇಳಿಬಿಡಿ, ನಾವಿಬ್ಬರು ಡೈವರ್ಸ್ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋದ. ಅವನು ಹೊರಗೆ ಬರೋದು ನೋಡಿ ಶರತ್ ನಿತ್ಯ ಸೈಡಿಗೆ ನಿಂತರು. ಸತ್ಯ ಏನೂ ಮಾತಾಡದೆ ಮೌನವಾಗಿ ಬೆಡ್ ಮೇಲೆ ಕೂತ್ಲು. ಶರತ್ ಏನು ಪಾರಿಜಾತ ಇದು, ಸಮಸ್ಯೆ ಮುಗಿತಾ ಇದೆ ಅನ್ನುವಾಗ ಹರ್ಷ ಮತ್ತೊಂದು ಸಮಸ್ಯೆ ತಂದುಬಿಟ್ನಲ್ಲ. ನಿತ್ಯ ಈ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಸರ್. ಹರ್ಷ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅವರಿಗೆ ಒಂದು ಸತ್ಯ ಗೊತ್ತಾದರೆ ಅವರು ನಿರ್ಧಾರನ ಬದಲಾಯಿಸ್ಕೋತಾರೆ. ಶರತ್ ಸತ್ಯನಾ? ಏನು? ನಿತ್ಯ ಬನ್ನಿ ಸರ್ ಅಂತ ಹರ್ಷ ಹಿಂದೆ ಹೋದರು. ಹರ್ಷ ಟೆರೆಸ್ ಮೇಲೆ ಬಂದು ಕೈ ಕಟ್ಕೊಂಡು ನಿಂತಿದ್ದ. ನಿತ್ಯ ಹಿಂದೆಯಿಂದ ಹರ್ಷ ಅಂತ ಕೂಗಿದ್ಲು. ಹರ್ಷ ಹಿಂದೆ ತಿರುಗಿ ನೋಡಿ ಸಿಸ್ಟರ್ ಇನ್ ಲಾ, ಬ್ರೋ ನೀವಿಲ್ಲಿ? ನಿತ್ಯ ಏನು ಮಾಡೋಕ್ಕೆ ಹೊರಟಿದ್ದೀರಾ ಹರ್ಷ? ನೀವು ಸತ್ಯಾಗೆ ಡೈವರ್ಸ್ ಕೊಡ್ತೀರಾ? ಹರ್ಷ ಅವಳನ್ನೇ ನೋಡಿ ತಲೆ ತಗ್ಸಿ ಸಿಸ್ಟರ್ ಇನ್ ಲಾ ಅದು. ನಿತ್ಯ ಎಷ್ಟು ದಿನ ಹೀಗೆ ಕೊರಗ್ತಾ ಇರ್ತೀರಾ ಹರ್ಷ? ನಿಮ್ಗೊಂದು ಸತ್ಯ ಗೊತ್ತಾ ಹರ್ಷ?
ಸತ್ಯ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾಳೆ. ಅದನ್ನು ಕೇಳಿದ ಹರ್ಷ, ಶರತ್ ಇಬ್ರಿಗೂ ಆಶ್ಚರ್ಯ ಆಯಿತು. ಏನು ಹೇಳ್ತಾ ಇದ್ದೀರಾ ಸಿಸ್ಟರ್ ಇಲ್ಲ? ಸತ್ಯ, ಹೌದು ಹರ್ಷ, ಅವಳು ನಾನಾಗಿ ಮನೆಗೆ ಬಂದ ದಿನಾನೇ ನಿಮ್ಮನ್ನು ನೋಡಿದ್ಲು. ಆ ಕ್ಷಣವೇ ನೀವು ಅವಳಿಗೆ ಇಷ್ಟ ಆಗಿದ್ದು. ಅವಳಿಗೆ ನೀವು ಇಷ್ಟ ಇಲ್ಲ ಅಂದಿದ್ರೆ ನೀವು ತಾಳಿ ಕಟ್ಟುವಾಗ ಅವಳು ಸುಮ್ಮನೆ ಇರ್ತಾ ಇರಲಿಲ್ಲ, ಅಪೋಸ್ ಮಾಡ್ತಿದ್ಲು. ಅವಳು ನನ್ನ ತಂಗಿ ಅಂತ ಹೇಳ್ತಿಲ್ಲ ಹರ್ಷ, ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ಅವತ್ತು ಕಾಲಜ್ಞಾನಿಗಳು ನಿಮ್ಮ ಭವಿಷ್ಯ ನೋಡಿ ಹೇಳಿದ್ದ ಮಾತು ನಿಮಗೆ ನೆನಪಿದ್ದರೆ ನೀವು ಹಳೇದ್ರಿಂದ ಹೊರಗೆ ಬನ್ನಿ ಹರ್ಷ. ನೀವು ಹೀಗೆ ಸತ್ಯಾಗೆ ಡೈವರ್ಸ್ ಕೊಟ್ಟು ಒಪ್ಪಂಟಿಯಾಗಿರ್ತೀನಿ ಅನ್ನೋದಾದರೆ ನಾನು ಶರತ್ ಸರ್ ಖುಷಿಯಾಗಿರೋಕ್ಕಾಗಲ್ಲ. ಯಾಕಂದರೆ ಗಿಲ್ಟ್ ಅನ್ನೋದು ನನಗೂ ಕಾಡುತ್ತೆ ಅಲ್ವಾ. ಕೈ ಮುಗಿದು ಪ್ಲೀಸ್ ಹರ್ಷ, ಅವತ್ತು ನಾನು ನಿಮ್ಮನ್ನು ರಿಜೆಕ್ಟ್ ಮಾಡಿ ನಿಮಗೆ ಮಾಡಿದ ನೋವನ್ನು ಇವತ್ತು ನೀವು ನನ್ನ ತಂಗಿಗೆ ಮಾಡಬೇಡಿ. ನಿಮ್ಮಿಬ್ಬರ ಜೀವನ ಚೆನ್ನಾಗಿರುತ್ತೆ ಹರ್ಷ, ಯೋಚನೆ ಮಾಡಿ ಅಂದ್ಲು. ಶರತ್ ಅವನ ಭುಜದ ಮೇಲೆ ಕೈ ಇಟ್ಟು, ಹೌದು ಹರ್ಷ, ಎಲ್ಲ ಮರೆತು ಸತ್ಯ ಜೊತೆ ಲೈಫ್ ಲೀಡ್ ಮಾಡು. ಹರ್ಷ ಒಂದು ಕ್ಷಣ ಮೌನವಾಗಿದ್ದು ಅವಳ ಕೈ ಕೆಳಗಡೆ ಇಳಿಸಿ ಓಕೆ ಅಂತ ತಲೆ ಆಡಿಸಿ ಮತ್ತೆ ರೂಮ್ಗೆ ಹೋದ. ಶರತ್ ಮುಗುಳ್ನಕ್ಕು, ಎಂಥ ಸಮಸ್ಯೆ ಆದರೂ ಬಗೆಹರಿಸ್ಬಿಡ್ತೀಯಲ್ಲ ರಾಕ್ಷಸಿ ಅಂತ ಅವಳನ್ನು ತಬ್ಕೊಂಡು, ಹೌದು, ಪ್ರೀತಿ ಮಾಡೋ ಜೋಡಿಗಳನ್ನೆಲ್ಲ ಒಂದು ಮಾಡೋ ಅಭಿಯಾನ ಶುರು ಮಾಡೋ ಪ್ಲ್ಯಾನ್ನಲ್ಲಿದ್ಯಾ ಹೇಗೆ ಅಂತ ನಗ್ತಾನೆ. ನಿತ್ಯ, ಮತ್ತೆ ಪ್ರೀತಿ ಮಾಡೋ ಯಾವ ಜೋಡಿನೂ ನನ್ನ ಕಣ್ಮುಂದೆ ದೂರ ಆಗಬಾರ್ದು ಅಷ್ಟೆ. ಡಲ್ಲಾಗಿ, ಇನ್ನೊಂದು ಜೋಡಿ ಒಂದು ಮಾಡೋ ಜವಾಬ್ದಾರಿ ಬಾಕಿ ಇದೆ ಸರ್. ಶರತ್, ಮತ್ತೊಂದು ಜೋಡಿನ ಯಾರ್ದು? ನಿತ್ಯ ಅವನಿದೆ ಗೊರ್ಕೊಂಡು, ದಿವ್ಯಾನ ಭರತ್ನ ಒಂದು ಮಾಡಬೇಕು ಸರ್. ಅವರಿಬ್ಬರು ಅದೆಷ್ಟು ನೊಂದಿದ್ದಾರೋ. ಭರತ್ ದಿವ್ಯಾ ಎಲ್ಲೇ ತುಂಬ ಕುಗ್ಗಿದ್ದಾರೆ ಸರ್. ಆದಷ್ಟು ಬೇಗ ದಿವ್ಯಾ ಭರತ್ ಒಂದಾದರೆ ಅಷ್ಟೇ ಸಾಕು. ಶರತ್, ಅದು ಆಗುತ್ತೆ ಪಾರಿಜಾತ, ಯೋಚನೆ ಮಾಡಬೇಡ, ಬಾ ಟೈಮ್ ಆಯಿತು ಮಲ್ಗೋಣ ಅಂತ ಅಲ್ಲಿಂದ ರೂಮ್ಗೆ ಹೋದರು. ಇತ್ತ ರೂಮ್ಗೆ ಬಂದ ಹರ್ಷ. ಅಷ್ಟರಲ್ಲಿ ಸತ್ಯ ಮಲಗಿಬಿಟ್ಟಿದ್ಲು. ಅವಳ ಪಕ್ಕ ಕೂತು ಅವಳ ತಲೆ ಸವರಿ ಕಾಲಜ್ಞಾನಿಗಳು ಹೇಳಿದ ಮಾತು ನೆನಪಾಯಿತು. ನೀ ಬಯಸಿದ್ದು ನಿನ್ನದಲ್ಲ, ನಿನ್ನ ಬಯಸಿ ಬರುವುದೂ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ರೂಪ ಒಂದೇ, ವ್ಯಕ್ತಿತ್ವ ಬೇರೆ, ಕಾಯುವ ತಾಳ್ಮೆ ಇರಬೇಕು ಅಂದಿದ್ದ ಮಾತು ನೆನಪಾಗಿ ಅದರ ಅರ್ಥ ಈಗ ಅರ್ಥ ಆಯಿತು. ನಾನು ಬಯಸಿದ್ದು ನನ್ನದಲ್ಲ, ಅದು ನಿತ್ಯ ಸಿಸ್ಟರ್ ಇಲ್ಲ. ನನ್ನ ಬಯಸಿ ಬಂದಿದ್ದು ಸತ್ಯ. ಎಸ್, ಯು ಆರ್ ಮೈ ಫ್ಯೂಚರ್ ಸತ್ಯ ಅಂದ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟು ತಾನು ಅವಳ ಪಕ್ಕದಲ್ಲಿ ಮಲಗ್ದ. ಆಫ್ಟರ್ ನೆಕ್ಸ್ಟ್ ಡೇ ಸತ್ಯ ಹೇಳುವಷ್ಟರಲ್ಲಿ ಹರ್ಷ ಎದ್ದು ಹೊರಗೆ ಹೋಗಿದ್ದ. ರಾತ್ರಿ ಅವನು ಆಡಿದ ಮಾತುಗಳನ್ನ ನೆನೆಸ್ಕೊಂಡು ರಾತ್ರಿ ಹೋದವರು ಬರಲೇ ಇಲ್ವಾ ಅಂದ್ಕೊಂಡು ಸ್ನಾನಕ್ಕೆ ಹೊರಟ್ಲು. ಹೊರಗಡೆಯಿಂದ ಬಂದ ಹರ್ಷ ತನಗೆ ಮದುವೆ ಆಗಿದೆ ಅನ್ನೋದೇ ಮರೆತು ಕ್ಯಾಶುವಲ್ ಆಗಿ ಟವೆಲ್ ತಗೊಂಡು ಬಾತ್ರೂಮ್ಗೆ ಹೋದ. ಅದಾಗಲೇ ಸ್ನಾನಕ್ಕೆ ಹೋದ ಸತ್ಯನ ಗಮನಿಸದೆ ಗೂಳಿಯಂತೆ ನುಗ್ಬಿಟ್ಟ. ಸಡನ್ನಾಗಿ ಅವನ ನೋಡಿ ಆ ಅಂತ ಕಿರುಚ್ತಾ ಕೈಯಲ್ಲಿದ್ದ ಸೋಪ್ನು ಬಿಸಾಡಿದ್ಲು ಸತ್ಯ. ಹರ್ಷ ಕರೆಂಟ್ ಹೊಡೆದಂತೆ ನಿಂತುಬಿಟ್ಟ. ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿ ಗಂಟ್ಲಲ್ಲಿ ನೀರೇ ಇರದೆ ಎಂಜಲ್ ನುಂಗ್ತಾ ನಿಂತುಬಿಟ್ಟ. ಸತ್ಯ ಗಾಬರಿಯಲ್ಲಿ ಟವೆಲ್ ತೊಗೊಂಡು ಸುತ್ತಕೊಂಡು ಅಲ್ಲಿಂದ ಹೊರಗೆ ಹೋಗೋಕೆ ಓಡ್ತಾ ಇದ್ಲು. ಅವಳು ಬಿಸಾಡಿದ ಸೋಪ್ ಮೇಲೆ ಕಾಲಿಟ್ಟು ಸರ್ರಂತ ಜಾರಿ ಅವನ ಎದೆಗೆ ಒತ್ತುಕೊಂಡು ನಿಂತಿದ್ದಲ್ದೆ ಅವನ ತುಟಿಗಳನ್ನು ಬಂಧಿಸಿದ್ಲು. ಹರ್ಷಗೆ ಇದೇನು ಫಸ್ಟ್ ಕೇಸ್ ಆಗಿರಲಿಲ್ಲ. ಅವನಂತೂ ಗೊಂಬೆ ಹಾಗೆ ನಿಂತಿದ್ದ. ಸತ್ಯ ಅವನಿಂದ ದೂರ ಸರಿದು ಬಾಯಿ ಮೇಲೆ ಕೈ ಇಟ್ಟು ಅವನ್ನೇ ನೋಡ್ತಾ ನಿಂತಳು. ಹರ್ಷ ಸಾರಿ ಸತ್ಯ ಅಂತ ಅಲ್ಲಿಂದ ಹಾಗೆ ಬಂದು ರೂಮ್ ಡೋರ್ ಹತ್ರ ನಿಂತ. ಸತ್ಯ ಬಟ್ಟೆ ಹಾಕ್ಕೊಂಡು ಹೊರಗೆ ಬಂದಳು. ತಲೆ ಕೂದಲು ನೀರು ಹಾಗೇ ಜಾರ್ತಿತ್ತು. ಮಾಸ್ ಸತ್ಯ ಮನಸ್ಸಲ್ಲಿ ಹೆಣ್ತನದ ಆಸೆಯ ಕಟ್ಟೆ ಹೊಡೆಯಿತು. ನಾಚಿಕೆಯಿಂದ ಮುಖವೆಲ್ಲ ರೆಡ್ ಆಗಿತ್ತು. ಅವಳು ಹೊರಗೆ ಬಂದದ್ದು ನೋಡಿ ಹರ್ಷ ಹತ್ರ ಬಂದು, ಅದು ಸಾರಿ ಸತ್ಯ, ನೀನು ಇದೆಯಾ ಅಂತ ನೋಡಿದೆ ಕ್ಯಾಶುವಲಾಗಿ ಅಷ್ಟರಲ್ಲಿ ಸತ್ಯ ಅವನ ಬಾಯಿ ಮೇಲೆ ಕೈ ಇಟ್ಟು, ನೀವು ನೋಡಿದ್ದು ನಿಮ್ಮ ಹೆಂಡತಿ ಮೈಯನ್ನೇ ತಾನೆ, ಆ ರೈಟ್ಸ್ ನಿಮಗೆ ಮಾತ್ರ ಇರೋದು ಅಂದ್ಲು. ಹರ್ಷ ಖುಷಿಯಿಂದ, ಹಾಗಾದರೆ ನೀನು ನನ್ನನ್ನು ಗಂಡ ಅಂತ ಒಪ್ಕೊಳ್ತೀಯಾ? ಸತ್ಯ ಅಂತ ತಲೆ ಆಡಿಸಿ ಅವನ ತಪ್ಪಿಕೊಂಡ್ಳು. ನೀವು ನನ್ನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ತೀರಾ ಹರ್ಷ? ಹರ್ಷ ಎಸ್ ಸತ್ಯ, ಮಾಡ್ತೀನಿ. ಸತ್ಯ, ಹಾಗಾದರೆ ನಾನು ನಿಮ್ಮ ಹೆಂಡತಿಯಾಗಿ ಸೆಕೆಂಡ್ ಸ್ಟೆಪ್ ಮುಂದೆ ಇಡಬಹುದಾ? ಹರ್ಷ ವಾಟ್, ಹಂಗಂದ್ರೆ? ಸತ್ಯ ಕಿಸ್ ಮೀ.
ಹರ್ಷ: ಸತ್ಯ, ಇದು ಮಾರ್ನಿಂಗ್. ಸತ್ಯ: ಸೊ ವಾಟ್? ಬಾತ್ರೂಮ್ನಲ್ಲಿ ಆಗಿದ್ದನ್ನು ಈಗ ಕೊಡಿ ಅಂತಿದ್ದೀನಿ, ಕೊಡಿ. ಹರ್ಷ: ಅದು ಇನ್ಸಿಡೆಂಟ್. ಸತ್ಯ: ನೀವೇನು ಹರ್ಷ, ನಮ್ಮಿಬ್ಬರ ಮಧ್ಯೆ ಕಿಸ್ಸಿಂಗ್ ಇದೆ ಮೊದಲನೇ ಸಲ ಆಗ್ತಾ ಇರೋ ಹಾಗೆ ನಾಚ್ಕೊಳ್ತಾ ಇದ್ದೀರಾ? ಹರ್ಷ: ಮತ್ತು ಇನ್ನೇನು, ಇವಾಗ ಆಗಿದ್ದು ಫಸ್ಟ್ ಕಿಸ್ಸಿಂಗ್ ತಾನೇ? ಸತ್ಯ ಅವನಿಂದ ದೂರ ಸರಿದು: ಓ ಹೌದಾ, ಹಾಗಾದರೆ ಅವತ್ತು ಸ್ಟೆಪ್ಸ್ ಕಾಲ್ಚಾರಿ ನಿಮ್ಮ ಮೇಲೆ ಬಿದ್ದಾಗ ಅಲ್ಲೊಂದು ಕಿಸ್ಸಿಂಗ್ ಸೀನ್ ಆಯ್ತಲ್ಲ, ಆವಾಗ 5 ನಿಮಿಷ ನಿಮ್ಮ ತುಟಿಗಳಿಗೆ ಸಹಕರಿಸಿದ ತುಟಿಗಳು ಯಾರ್ದು ಅಂದ್ಕೊಂಡ್ರಿ? ಹರ್ಷ: ಅದಾ, ಅಸ್ಸಿಸ್. ಅಷ್ಟಕ್ಕೆ ನಿಲ್ಲಿಸಿ: ಅಂದರೆ ಅದು ನೀನೇನಾ? ಯೂ ಚೀಟರ್, ನನಗೆ ಹೇಳಬೇಕು ತಾನೇ, ನನಗೆಷ್ಟು ಗಿಲ್ಟ್ ಫೀಲ್ ಆಗಿದೆ ಗೊತ್ತಾ? ಸತ್ಯ: ಅದು ನಮಗೂ ಗೊತ್ತು ಹರ್ಷ, ಆದರೆ ಸತ್ಯ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಅಲ್ಲ ಕೇಳ್ತಾ ಇದ್ದೀನಿ. ಹರ್ಷ ಮುಗುಳ್ನಕ್ಕು ಅವಳ ಕೆನ್ನೆ ಹಿಡಿದು ಅವಳ ತೊಟ್ಟಿಗೆ ಕಿಸ್ ಮಾಡ್ದ. ಅವರಿಬ್ಬರ ನಡುವಿನ ಪ್ರೀತಿ ಕೂಡ ಹೆಚ್ಚಾಗಿತ್ತು. ಪುಟಾಣಿ ಚಿರುನ ಹುಡುಕೊಂಡು ಹೋಗ್ತಾ ಇದ್ದ ನಿತ್ಯ ಅವ್ರ ರೂಮ್ ಕಡೆಗೆ ನೋಡಿ: ಹೆಲೋ, ಮಕ್ಕಳು ಮರಿ ಓಡಾಡೋ ಕಡೆ ಡೋರ್ ಲಾಕ್ ಮಾಡ್ಕೊಂಡು ರೊಮ್ಯಾನ್ಸ್ ಮಾಡ್ರಪ್ಪ ಅಂತ ನಗ್ತಾ ಅಲ್ಲಿಂದ ಹೋದ್ಲು. ಸತ್ಯ, ಹರ್ಷ ಅಯ್ಯೋ ಅಂತ ಸಂಕೋಚದಿಂದ ದೂರ ಸರಿದ್ರು. ಅದಾಗಲೇ 3 ದಿನ ಕಳೆದಿತ್ತು. ಶರತ್ ಕಾಲೇಜ್ಗೆ ಹೋಗಿದ್ದ. ನಿತ್ಯ ಸೋಫಾ ಮೇಲೆ ಕೂತು ಕೆನ್ನೆಗೆ ಕೈ ಸಪೋರ್ಟ್ ಕೊಟ್ಕೊಂಡು ಏನೋ ಥಿಂಕ್ ಮಾಡ್ತಾ ಕೂತಿದ್ಲು. ಅಲ್ಲಿಗೆ ಹರ್ಷ, ಸತ್ಯ, ವರ್ಷ, ಪ್ರಶಾಂತ್ 4 ಬಂದರು. ಪ್ರಶಾಂತ್: ಏನು ನಿತ್ಯ, ಏನೋ ಡೀಪಾಗಿ ಥಿಂಕಿಂಗ್ ಮಾಡ್ತಾ ಇದೆಯಾ, ಏನಾಯಿತು? ವರ್ಷ: ಅಣ್ಣನ ಬಗ್ಗೆ ಇರಬೇಕು ಅಲ್ವಾ ನಿತ್ಯ ಅಕ್ಕ ಅಂತ ನಗ್ತಾಳೆ. ಸತ್ಯ: ಏನಕ್ಕ, ಏನಾದರೂ ಮಾತಾಡು. ನಿತ್ಯ 4 ಜನನ ಒಂದು ಸಲ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಏನಿಲ್ಲ ಅಂದ್ಲು. ಹರ್ಷ: ವಾಟ್ ಈಸ್ ದಿಸ್ ಸಿಸ್ಟರ್ ಇನ್ ಲಾ, ವೈ ಆರ್ ಯು ಸ್ಯಾಡ್? ನಿತ್ಯ: ಹಾಂ, ನಿಮ್ಮ ಅಣ್ಣನಂಥ ಗುಗ್ಗು ಪ್ರೊಫೆಸರ್ಸ್ನ ಕಟ್ಕೊಂಡು ಪಾಠ ಪಡ್ತಾ ಇದ್ದೀನಿ. ಅಲ್ಲ, ಮದುವೆ ಆಗಿ ಎಷ್ಟು ದಿನ ಆಯಿತು, ಮಗು ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಜ್ಞಾನ ಇಲ್ವಾ ಇವ್ರಿಗೆ ಅಂದ್ಲು. 4 ಜನ ಒಟ್ಟಿಗೆ ಓಹೋ, ಇದು ರಾಜ್ಯವೇ ಯೋಚನೆ ಮಾಡಬೇಕಾಗಿರೋ ವಿಷಯ ಅಂದ ಪ್ರಶಾಂತ್. ನಿತ್ಯ: ಏಯ್ ಮುಚ್ಕೊಂಡಿರೋ, ನನ್ನ ಕಷ್ಟ ನನಗೆ. ಹರ್ಷ: ಅದಾ ನಿಮ್ಮ ಸಮಸ್ಯೆ, ಅದಕ್ಕೆ ನಾವಿದ್ದೀವಿ, ಡೋಂಟ್ ವರಿ ಸಿಸ್ಟರ್ ಇಲ್ಲ. ಇವತ್ತು ಎಲ್ಲರೂ ಔಟಿಂಗ್ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಮನೆಯಲ್ಲಿ ನೀವು ಮತ್ತು ನಿಮ್ಮ ಗುಗ್ಗು ಪ್ರೊಫೆಸರ್ ಇರೋ ಹಾಗೆ ನಾವು ಮಾಡ್ತೀವಿ, ಮುಂದಿಂದು ನಿಮಗೆ ಬಿಟ್ಟಿದ್ದು, ಡೀಲಾ? ನಿತ್ಯ: ಅಯ್ಯೋ ನಿಮ್ಮ ಅಣ್ಣನ ಬುಕ್ಕಿಡಿದು ಕೂತ್ರೆ ಮುಗೀತು, ಹೋಗಿ ಹರ್ಷ, ಅನ್ರೊಮ್ಯಾಂಟಿಕ್ ಫೆಲೋ ನಿಮ್ಮ ಅಣ್ಣ. ಸತ್ಯ: ಅಕ್ಕ, ಎಲ್ಲ ನೀನೇ ಹೇಳ್ತೀಯಲ್ಲೇ, ಅವರನ್ನು ಅನ್ರೊಮ್ಯಾಂಟಿಕ್ಕಿಂದ ರೊಮ್ಯಾಂಟಿಕ್ ಮೂಡಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು ಅಲ್ವಾ? ಹರ್ಷ: ಎಕ್ಸಾಕ್ಟ್ಲಿ ಸತ್ಯ. ನಿತ್ಯ: ಆಹಾ, ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ ಬಿಡಿ, ನಿಮ್ಮ ಟ್ರ್ಯಾಕ್ ಥರ ಅಲ್ಲಮ್ಮ ನಮ್ಮದು. ಹರ್ಷ: ಓಕೆ ದೆನ್ ಕಮ್ ಆನ್ ಗಾಯ್ಸ್ ಅಂತ ಅಲ್ಲಿಂದ ಹೋದರು. ಸಂಜೆ ಆಗ್ತಾ ಇದ್ದ ಹಾಗೆ ಶರತ್ ಕಾಲೇಜಿಂದ ಬಂದ. ಮನೆ ತುಂಬ ಸೈಲೆಂಟಾಗಿತ್ತು. ಪುಟಾಣಿ ಚಿರುವಿಂದ ಹಿಡಿದು ಅಜ್ಜಿ ತನಕ ಎಲ್ಲರನ್ನೂ ಹೊರಗೆ ಕರ್ಕೊಂಡು ಹೋಗಿದ್ದ ಹರ್ಷ. ಎಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ, ಮನೆ ತುಂಬ ಸೈಲೆಂಟಾಗಿದೆ, ಎಲ್ಲೋದ್ರು? ಎಲ್ಲ ಪಾರಿಜಾತ ಅಂತ ಅವನ ರೂಮ್ಗೆ ಬಂದ. ಅವಳು ರೂಮ್ನಲ್ಲಿ ಇರಲಿಲ್ಲ. ಇವಳು ಇಲ್ಲ ಅಂತ ಹೊರಗೆ ಬಂದ. ಅಷ್ಟರಲ್ಲಿ ನಿತ್ಯ ಬ್ಯೂಟಿಫುಲ್ ಲೈಟ್ ಪಿಂಕ್ ಪ್ಲೇನ್ ಸ್ಯಾರಿ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿ ಬೊಂಬೆ ಥರ ಕಾಣಿಸ್ತಾ ಇದ್ಲು. ಅವನ್ನ ನೋಡಿ: ಓಹ್ ಬಂದ್ರಾ, ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ, ಊಟ ಮಾಡೋಣ. ಶರತ್ ಅವಳನ್ನೇ ನೋಡ್ತಾ: ಪಾರಿಜಾತ, ಮನೇಲಿ ನೋಡಿದ್ರೆ ಯಾರೂ ಕಾಣ್ತಿಲ್ಲ, ನೀನು ನೋಡಿದ್ರೆ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆಯಾ, ಏನು ಸ್ಪೆಷಲ್? ಅದು ಅಲ್ಲದೆ ಇಷ್ಟು ಬೇಗ ಊಟನಾ? ನಿತ್ಯ: ಹೌದು, ಇವತ್ತು ಮೋಸ್ಟ್ ಸ್ಪೆಷಲ್ ಡೇ, ಹೇಳ್ತೀನಿ, ಬೇಗ ಫ್ರೆಶ್ ಆಗಿ ಸೀಕ್ರೆಟ್ ರೂಮ್ಗೆ ಬನ್ನಿ, ಅಲ್ಲೇ ಊಟ ಮಾಡೋಣ ಅಂತ ಅಲ್ಲಿಂದ ಹೋದ್ಲು. ಶರತ್: ವಾಟ್, ಸೀಕ್ರೆಟ್ ರೂಮ್ನಲ್ಲಿ ಊಟನಾ?
ಅಂತ ಫ್ರೆಶ್ ಅಪ್ ಆಗಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಟೀ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕ್ಕೊಂಡು ಸೀಕ್ರೆಟ್ ರೂಮ್ಗೆ ಬಂದ. ನಿತ್ಯ ತಮ್ಮ ಸೀಕ್ರೆಟ್ ರೂಮ್ನ ರೋಸ್ ಪೆಟಲ್ಸ್ನಿಂದ ತುಂಬ ಅಟ್ರಾಕ್ಟಿವ್ ಆಗಿ ಅರೇಂಜ್ ಮಾಡಿದ್ಲು. ಶರತ್ಗೆ ಅದನ್ನು ನೋಡಿ ನಿತ್ಯ ಆಸೆ ಅರ್ಥ ಆಗಿತ್ತು. ಅದರೊಟ್ಟಿಗೆ ಬೇಜಾರು ಕೂಡ ಆಗ್ತಿತ್ತು. ನಿಧಾನವಾಗಿ ರೂಮ್ ಒಳಗಡೆ ಬಂದು, ಪಾರಿಜಾತ, ಡೈನಿಂಗ್ ಏರಿಯಾದಲ್ಲಿ ಊಟ ಮಾಡಬಹುದಿತ್ತಲ್ವಾ? ನಿತ್ಯ ಅವನ ಪ್ರಶ್ನೆಗೆ ಒಂದು ಕೈ ಸೊಂಟದ ಮೇಲೆ ಇಟ್ಕೊಂಡು ಮತ್ತೊಂದು ಕೈಯಿಂದ ಹಣೆ ಚಚ್ಕೋತಾ, ದೇವ್ರೇ, ಏನು ಸರ್ ಇದೆಲ್ಲ, ನೋಡಿದ್ಮೇಲೂ ನಿಮಗೇನು ಅನ್ನಿಸ್ತಿಲ್ವಾ? ಶರತ್ ಮನಸ್ಸಲ್ಲಿ, ಅನ್ನಿಸ್ತಿದೆ ಪಾರಿಜಾತ, ಆದರೆ ನೀನು ಈ ಒಂದು ಆಸೆಯಿಂದ ದೂರ ಇರಲೇಬೇಕು ಅಂದ್ಕೊಂಡ. ನಿತ್ಯ, ಸರಿ ಹೋಗಿ ಬಿಡಿ, ಬನ್ನಿ ಊಟ ಮಾಡಿ ಅಂತ ಟೇಬಲ್ ಮೇಲೆ ಕೂರಿಸಿ ಅವನಿಗೆ ಇಷ್ಟವಾದ ಅಡುಗೆನೆಲ್ಲ ಮಾಡಿದ್ಲು. ಅದೆಲ್ಲನೂ ಬಡಿಸಿ ತಾನು ಕೂಡ ಅವನೊಟ್ಟಿಗೆ ಕುಳಿತು ಅವನ್ನೇ ನೋಡ್ತಾ, ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಓ, ಇಂಥ ಅರೇಂಜ್ಮೆಂಟ್ ಎಷ್ಟು ಸಲ ಆದರೂ ಅದರಿಂದ ನಿರಾಸೆ ಆಗಿರೋದು ನೆನಪಾಯ್ತಾ? ಮತ್ತೆ ಹಾಗಾಗುತ್ತೆ ಅಂತ ತಾನೇ ನಿಮ್ಮ ಯೋಚನೆ? ಶರತ್, ಹಾಗೇನಿಲ್ಲಮ್ಮ. ನಿತ್ಯ, ನೀವು ಹೇಳಿಲ್ಲ ಅಂದರೂ ನನಗೆ ಗೊತ್ತು ಬಿಡಿ. ಆದರೆ ರೊಮ್ಯಾಂಟಿಕ್ಕಾಗಿ ಅವನ ಹಿಂದೆಯಿಂದ ಅವನ ಕೊರಳು ಬೆಳೆಸಿ ಕಿವಿ ಹತ್ರ ಬಂದು, ಇವತ್ತು ನಾವು ಒಂದಾಗೋದನ್ನು ಯಾರೂ ತಡೆಯಲ್ಲ, ಆಯಿತಾ ಅಂತ ಕೆನ್ನೆಗೆ ಮುತ್ತಿಟ್ಟು ಊಟ ಮಾಡಿ ಅಂದ್ಲು. ಶರತ್ ಮುಗುಳ್ನಕ್ಕು ಮನಸ್ಸಲ್ಲಿ, ಯಾರು ತಡೀತಾರೆ, ನಾನೇ ತಡಿತೀನಿ ಅಂದ್ಕೊಂಡು, ಬಾ ಪಾರಿಜಾತ ನೀನು ಕೂತ್ಕೋ ಅಂತ ಅವಳಿಗೂ ಊಟ ತಿನ್ನಿಸ್ದ. ಊಟ ಮುಗಿತಾ ಇದ್ದ ಹಾಗೆ ಹೇಗಾದರೂ ಮಾಡಿ ಇವಳನ್ನ ಇದರಿಂದ ಡೈವರ್ಟ್ ಮಾಡಬೇಕು ಅಂದ್ಕೊಂಡು, ಊಟ ಮಾತ್ರನಾ, ಹಾಲು ಕೊಡಲ್ವಾ ಅಂತ ನಗ್ತಾನೆ. ನಿತ್ಯ, ಹಾಲಾ, ತರ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ಹಾಲು ತೊಗೊಂಡು ಬಂದ್ಲು. ಶರತ್ ಅವಳ ಕೈಯಲ್ಲಿದ್ದ ಹಾಲು ತೊಗೊಂಡು ಒಂದು ಸಿಪ್ ಕುಡಿದು ನೋಡಿ, ಏನು ಪಾರಿಜಾತ, ಸಿಹಿನೇ ಇಲ್ಲ, ಶುಗರ್ ತೊಗೊಂಡು ಬಾ ಹೋಗು ಅಂದ. ಹೌದಾ, ನಾನು ಕುಡಿದು ನೋಡಿದ್ನಲ್ಲ, ಸರಿ ತರ್ತೀನಿ ಅಂತ ಹೋದ್ಲು. ಶರತ್, ನನ್ನನ್ನು ಕ್ಷಮಿಸ್ಬಿಡು ಪಾರಿಜಾತ, ನನಗೆ ನೀನು ಬೇಕು ಅಷ್ಟೆ ಅಂತ ಆ ಹಾಲಿಗೆ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ತ. ನಿತ್ಯ ಸಕ್ಕರೆ ತೊಗೊಂಡು ಬಂದು, ತಗೊಳ್ಳಿ ಸರ್. ಶರತ್ ತೋರ್ಕೆಗೆ ಒಂದು ಸ್ಪೂನ್ ಶುಗರ್ ತೊಗೊಂಡು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ, ತಗೋ ಕುಡಿ ಅಂದ. ನಿತ್ಯ, ನೀವು ತಾನೇ ಕುಡಿಬೇಕು, ಕುಡೀರಿ ಸರ್. ಶರತ್, ಇಲ್ಲ, ಮೊದಲು ನೀನು ಕುಡಿಬೇಕು, ಕುಡಿ. ನಿತ್ಯ ಅದನ್ನು ತಗೊಂಡು ಕುಡಿಯೋದಕ್ಕೆ ಬಾಯಿ ಹತ್ರ ತೊಗೊಂಡ್ಳು. ಶರತ್ಗೆ ಬೇಜಾರಾದರೂ ಅವನ ಪ್ರಕಾರ ಅವ್ನು ಮಾಡಿದ್ದು ಸರಿ ಇತ್ತು. ನಿತ್ಯ ಹಾಲನ್ನು ಕುಡಿತಾಳೆ ಅಂತ ಅವಳನ್ನೇ ನೋಡ್ತಿದ್ದ. ಆದರೆ ನಿತ್ಯ ಬಾಯಿ ಹತ್ರ ತೊಗೊಂಡ ಹಾಲಿನ ಗ್ಲಾಸ್ನ ಅವನನ್ನೇ ವ್ಯಂಗ್ಯವಾಗಿ ನೋಡ್ತಾ ಕೈಯಿಂದ ಕೆಳಗೆ ಬಿಟ್ಬಿಟ್ಲು. ಹಾಲಿನ ಗ್ಲಾಸ್ ಹೊಡೆದು ನುಚ್ಚು ನೂರಾಯಿತು. ಶರತ್ ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ಪಾರಿಜಾತ, ಏನು ಮಾಡಿದೆ? ನಿತ್ಯ, ಏನು, ನನಗೇನೂ ಗೊತ್ತಾಗಿಲ್ಲ, ನಾನು ಏನೂ ನೋಡಿಲ್ಲ ಅಂದ್ಕೊಂಡ್ರಾ? ಯಾಕ್ರಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದ್ರಿ? ಯಾಕೆ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ? ಶರತ್ ಅವಳ ಮಾತಿಗೆ ಕಕ್ಕಾಬಿಕ್ಕಿ ಆಗಿಬಿಟ್ಟ. ಅವಳಿಗೆ ಪೆನ್ ಮಾಡಿ ನಿಂತು, ಅದು ಅದು ಪಾರಿಜಾತ, ನಾನು ನಿನಗೆ. ನಿತ್ಯ, ಯಾಕೆ ಸರ್, ನಾವಿಬ್ಬರು ಒಂದಾದರೆ ನಾನು ಸತ್ತೋಗ್ತೀನಿ ಅಂತನಾ ಅಂದ್ಲು. ಶರತ್ಗೆ ಅವಳ ಮಾತು ಕೇಳಿ ಶಾಕ್ ಆಯಿತು. ಸಡನ್ನಾಗಿ ಅವಳ ಕಡೆ ತಿರುಗಿ, ಪಾರಿಜಾತ, ನಿನಗಿದೆಲ್ಲ? ನಿತ್ಯ ನೋವಿನ ನಗು ಚೆಲ್ಲಿ, ಸರ್, ನೀವು ನನ್ನ ಪ್ರಾಣ ಸರ್, ನಿಮ್ಮ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರಾದರೂ ನನಗೆ ಅರ್ಥ ಆಗುತ್ತೆ. ಅಂಥದ್ರಲ್ಲಿ ನೀವು ಒಬ್ಬರೇ ನೋವಲ್ಲಿ ಕೊರಗ್ತಾ ಕಣ್ಣೀರು ಹಾಕ್ತಾ ಇರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರಾ? ನಿನ್ನೆ ನೀವು ಇದೇ ಜಾಗದಲ್ಲಿ ಕೂತಲ್ವಾ, ನಿಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳ್ದೆ ಮಗು ಸ್ಕೆಚ್ ಹಿಡ್ದು ಒಬ್ಬರೇ ಮಾತಾಡ್ತಾ ಅಳ್ತಾ ಇದ್ದಿತ್ತು. ನಾನು ಕೇಳಿದ್ದಕ್ಕೆ ಸುಮ್ಮನೆ ಕೂತ್ಕೊಂಡೆ ಅಂತ ಸುಳ್ಳು ಹೇಳಿದ್ರಿ. ನನಗೆ ಮಗು ಆದರೆ ನಾನು ಸತ್ತೋಗ್ತೀನಿ ಅನ್ನೋದು ನನಗೆ ಗೊತ್ತಾಗಿದೆ ಸರ್. ಶರತ್ ಕಣ್ ತುಂಬಿಕೊಂಡು ಅವಳ ಕೆನ್ನೆ ಹಿಡಿದು, ಗೊತ್ತಿದ್ದು ಯಾಕಿದೆಲ್ಲ ಮಾಡ್ತಿದ್ಯಾ ಪಾರಿಜಾತ? ನಿತ್ಯ, ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿ ಇರ್ತಾರೆ ಸರ್, ಎಲ್ಲರೂ ಒಂದಿನ ಹೋಗಲೇಬೇಕಲ್ವಾ? ಆದರೆ ಹೋಗೋಕ್ಕೆ ಮುಂಚೆ ನಮ್ಮ ಕರ್ತವ್ಯಗಳನ್ನ ಮಾಡಿ ಹೋಗಬೇಕು ಅಲ್ವಾ ಸರ್? ನಾನು ನಿಮ್ಮ ಹೆಂಡತಿ ಅನ್ನೋದು ಎಷ್ಟು ನಿಜಾನೋ ಈ ಮನೆ ಸೊಸೆನೂ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಸರ್? ಈ ಮನೆ ಸೊಸೆಯಾಗಿ ನನ್ನದೇ ಆದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ಅದನ್ನು ನಿಭಾಯಿಸ್ಬೇಕಲ್ವಾ? ಸತ್ತೋಗ್ತೀನಿ ಅನ್ನೋ ಭಯದಲ್ಲಿ ಮಗುನೇ ಮಾಡ್ಕೊಳ್ಳಿಲ್ಲ ಅಂದರೆ ಈ ವಂಶ ಹೇಗೆ ಮುಂದೆ ಬೆಳೆಯುತ್ತೆ ಸರ್? ಈ ಮನೆಗೆ ವಂಶೋದ್ಧಾರಕನನ್ನು ಕೊಡೋದು ನನ್ನ ಕರ್ತವ್ಯ. ನಾನಂದಿದ್ರೆ ಹೇಗೆ ಹಿಂದೆ ಸರೀಲಿ? ಶರತ್, ನೋ ಪಾರಿಜಾತ, ನನಗೆ ವಂಶಕ್ಕಿಂತ ನೀನು ಮುಖ್ಯ ಕಣೆ, ನನಗೆ ನೀನು ಬೇಕು. ನಿತ್ಯ, ಸರ್,
ಒಂದು ಹೆಣ್ಣು ತಾಯಿ ಆದಾಗಲೇ ಸರ್ ಅವಳು ಪರಿಪೂರ್ಣಳು ಅನ್ನಿಸ್ಕೊಳ್ಳೋದು. ಆ ತಾಯಿತನನ ನಾನು ಅನುಭವಿಸ್ಬೇಕು. ಪ್ಲೀಸ್ ಸರ್, ಅದನ್ನು ನನ್ನಿಂದ ಕಿತ್ಕೋಬೇಡಿ. ಒಂದು ವೇಳೆ ನಾನು ಇದರಿಂದ ದೂರ ಇದ್ದರೂ ಈ ವಂಶದ ಕುಡಿನ ಕೊಡಲಿಲ್ಲ ಅನ್ನೋ ಗಿಲ್ಟ್ ಫೀಲ್ನಲ್ಲೇ ಸತ್ತೋಗ್ತೀನಿ. ಪ್ಲೀಸ್ ಸರ್, ಇದು ನನ್ನ ಕೊನೆಯ ಆಸೆನೂ ಅಂದ್ಕೊಳ್ಳಿ. ಶರತ್ ಅವಳ ಕೆನ್ನೆ ಹಿಡಿದು, ಪಾರಿಜಾತ ಪ್ಲೀಸ್ ಹೀಗೆ ಹೇಳಬೇಡ. ನಿತ್ಯ ಅವನ ಕೈ ಹಿಡಿದು, ಹಾಗಾದರೆ ಒಪ್ಕೊಳ್ಳಿ ಸರ್, ನನಗೋಸ್ಕರ. ಶರತ್ ಅವಳ ಹಣೆಗೆ ತನ್ನ ಹಣೆ ಇಟ್ಟು ಅಂತ ಒಪ್ಕೊಂಡ. ಅವಳ ಕಣ್ಣೀರು ಒರೆಸ್ತಾ, ಹಣೆಗೆ ಮುತ್ತಿಟ್ಟು ತುಟಿಗಳನ್ನ ಬಂಧಿಸ್ದ. ಅವಳನ್ನು ಎತ್ಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಮುತ್ತಿನ ಮಳೆ ಸುರಿಸ್ತಾ ಕರುಳಿಗೆ ಮುತ್ತಿಟ್ಟು ಸೀರೆ ಜರುಗಿದ. ಸಮಯ ಜರುಗ್ತಿದ್ದಂತೆ ಎಲ್ಲವೂ ಸರಾಗವಾಗಿ ಮುಗ್ದಿತ್ತು. ಪಾರಿಜಾತ ಕಲಾವಿದನ ಪ್ರೀತಿಯ ಮೊದಲ ಶುಭ ಸಮ್ಮಿಲನವಾಗಿತ್ತು. ಅಂಗಾತ ಮಲಗಿದವಳ ಕಣ್ಣಲ್ಲಿ ಮೊದಲ ಮಿಲನಕ್ಕೂ ತನ್ನ ಕರ್ತವ್ಯದ ಮೊದಲ ಹೆಜ್ಜೆಗೂ ಕಣ್ಣೀರು ಸುರಿದಿತ್ತು. ಕೆಲ ಸಮಯದ ನಂತರ ಇಬ್ಬರ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಅವನ ಎದೆ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದ ಪಾರಿಜಾತ ಅವನ ಎದೆಗೆ ಮುತ್ತಿಟ್ಟು, ಸರ್ ಹೇಗಿತ್ತು ನಮ್ಮ ಫಸ್ಟ್ ನೈಟ್ ಅಂದ್ಲು. ಶರತ್, ಅಯ್ಯೋ ಇದಿನ್ನು ಯೂನಿಕ್ ಕಣೆ ರಾಕ್ಷಸಿ ಅಂದ. ನಿತ್ಯ, ಹಾಗಾದರೆ ಈ ಪ್ರಶ್ನೆ ನೈಟ್ ಕೇಳಬೇಕು ಅನಿಸುತ್ತೆ ಅಲ್ಲ? ಶರತ್, ಹಾಗಾದರೆ ನೈಟ್ ಕೇಳು, ಅಲ್ಲಿ ತನಕ ಮಾತಾಡಬೇಡ. ನಿತ್ಯ, ಅಲ್ಲಿ ತನಕ ಮಾತಾಡಬಾರ್ದಾ? ಬಾಯಿ ಇರೋದು ಯಾಕೆ? ಶರತ್, ಹೌದಾ, ಹೇಗೆ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಅವಳ ತುಟಿಗಳನ್ನ ಮತ್ತೆ ಬಂಧಿಸ್ದ. ಇವಾಗ ನಮ್ಮ ನಿತ್ಯ ತಾಯಿ ಹಾಗೂ ಚಾನ್ಸ್ ಕೂಡ ಪಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನಾಗುತ್ತೆ? ಇನ್ನು 2 ಎಪಿಸೋಡಲ್ಲಿ ಈ ಒಂದು ಸ್ಟೋರಿ ಎಂಡ್ ಆಗುತ್ತೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಮತ್ತೊಂದು ಹೊಸ ಸ್ಟೋರಿ ಮೂಲಕ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.